ದಲ್ಲಿ ಸೇರಿ ಬಂದಂತಹ ಎಲ್ಲ ದೈವ ಮಕ್ಕಳಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವಂಥವಳಾಗಿದ್ದೇನೆ. ಬನ್ನಿ ಪ್ರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ವಿಮೋಚನಾ ಕಾಂಡ 33ನೇ ಅಧ್ಯಾಯ 14ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ನನ್ನ ಉಪಸ್ಥಿತಿಯು ನಿಮ್ಮೊಂದಿಗೆ ಹೋಗುತ್ತದೆ ಮತ್ತು ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನನ್ನ ಉಪಸ್ಥಿತಿ ಎಂಬುದಾಗಿ ಹೇಳಿದಾಗ ನಾನೇ ಸ್ವತಃ ವೈಯಕ್ತಿಕವಾಗಿ ನಾನೇ ನಿಮ್ಮೊಂದಿಗೆ ಬರುತ್ತೇನೆ ಎಂಬುದಾಗಿ ಇಲ್ಲಿ ಸೃಷ್ಟಿಕರ್ತನಾದ ದೇವರು ಹೇಳುವಂಥವರಾಗಿದ್ದಾರೆ. ನೋಡಿ ಪ್ರಿಯರೇ, ಸೃಷ್ಟಿಕರ್ತನಾದಂತಹ ದೇವರಿಗೆ ನಮ್ಮೊಂದಿಗೆ ಇರಬೇಕು ಎಂಬುದಾಗಿ ಅವರ ಒಂದು ಆಕಾಂಕ್ಷೆಯಾಗಿದೆ, ಇಷ್ಟವಾಗಿದೆ. ನಮ್ಮ ಜೊತೆಯಲ್ಲಿರಬೇಕು, ವೈಯಕ್ತಿಕವಾಗಿ ಅವರು ನಮ್ಮೊಂದಿಗೆ ಇರಬೇಕು ಎಂಬುದಾಗಿ ಅವರ ಒಂದು ಆಸೆಯಾಗಿದೆ. ಹೌದು, ಯಾವ ರೀತಿ ಅವರು ನಮ್ಮೊಂದಿಗೆ ಇರಲಿಕ್ಕೆ ಇಷ್ಟಪಡ್ತಾರೆ ಎಂಬುದಾಗಿ ನಾವು ನೋಡಿದಾಗ ಪ್ರಿಯರೇ, ಆತನು ತನ್ನ ಸನ್ನಿಧಿಯಲ್ಲಿ ನಾವು ಸೇರುವ ಮುಖಾಂತರ ದೇವರು ತಾನು ಉಪಸ್ಥಿತಿಯನ್ನು ನಮಗೆ ಕೊಡುವಂಥವರಾಗಿದ್ದಾರೆ, ನಮ್ಮೊಂದಿಗೆ ವೈಯಕ್ತಿಕವಾಗಿ ಇರುವಂಥವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಸ್ವತಃ ಅವರು ನಮ್ಮಲ್ಲಿ ಇರಲಿಕ್ಕೆ ಇಷ್ಟಪಡುವಂಥವರಾಗಿದ್ದಾರೆ. ನಿಮಗೆ ನಾವು ನಮ್ಮ ಒಂದು ಸ್ನೇಹಿತರ ಜೊತೆಯಲ್ಲಿ ಮಾತನಾಡಬೇಕಾದರೆ ಯಾವ ರೀತಿ ತುಂಬ ಕ್ಲೋಸ್ ಆಗಿ ಮಾತಾಡ್ತೇವೆ, ಹಾಗೆಯೇ ಸೃಷ್ಟಿಕರ್ತನಾದ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡುವಂಥವರಾಗಿದ್ದಾರೆ. ಹೌದು, ಕರ್ತನಲ್ಲಿ ಪ್ರಿಯರಾದಂಥ ನಿಮಗೆ ನಾನು ಹೇಳುವುದೇನೆಂದರೆ, ದೇವರ ಸನ್ನಿಧಿಯಲ್ಲಿ ನಾವು ಬಂದಾಗ ಅವರು ನಮಗೆ ವಿಶ್ರಾಂತಿಯನ್ನು ಕೊಡುವಂಥವರಾಗಿದ್ದಾರೆ ಪ್ರಿಯರೇ. ಹೌದು, ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಎಲ್ಲರನ್ನೂ ಕೂಡ ಆಹ್ವಾನಿಸುವಂತಹ ದೇವರಾಗಿದ್ದಾರೆ ನಮ್ಮ ದೇವರು. ಹೌದು, ಯಾರಾದರೆ ಕಷ್ಟಪಡುತ್ತಾರೋ, ಯಾರ್ಯಾರು ಹೊರೆ ಹೊತ್ತು ನಡೆಯುತ್ತಾ ಇರುತ್ತಾರೋ ಅವ್ರಿಗೆ ಹೇಳ್ತಾರೆ, ಬನ್ನಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ, ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ವಿಶ್ರಾಂತಿ ಎಂಬುದಾಗಿ ಹೇಳಿದಾಗ ನೋಡಿ ಪ್ರಿಯರೇ, ಈ ಒಂದು ಕಾಲದಲ್ಲಿ ನಾವು ಮನುಷ್ಯರಾದಂತಹ ನಾವು ವಿಶ್ರಾಂತಿ ಇಲ್ಲದೆ ದುಡಿಯುವಂಥವರಾಗಿದ್ದೇವೆ, ಹೌದಲ್ವಾ? ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಿದಾಗ ನಾವು ವಿಶ್ರಾಂತಿಯ ಬಗ್ಗೆ ಕೂಡ ಆಲೋಚನೆ ಮಾಡದಂತೆ ನಮ್ಮ ಅಷ್ಟು ಬಹಳವಾಗಿ ಕಷ್ಟಪಡುವಂಥವರಾಗಿದ್ದೇವೆ. ಅಷ್ಟೇ ಅಲ್ಲದೆ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಮಗೆ ಒಂದು ಸಮಾಧಾನ ಇರುವುದಿಲ್ಲ, ಸಂತೋಷ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ, ಶಾಂತಿ ಇರುವುದಿಲ್ಲ. ಹೀಗೆ ನಾವು ಎಷ್ಟು ಕಷ್ಟಪಟ್ಟರೂ ಕೂಡ ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿ, ಸಂತೋಷ ಎನ್ನುವಂಥವು ಇಲ್ಲ ಎಂಬುದಾಗಿ ಹೇಳಿದಾಗ ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ವ್ಯರ್ಥವೇ ಆಗಿದೆ, ಹೌದಲ್ವಾ ಪ್ರಿಯರೇ? ಅದಕ್ಕಾಗಿ ನಾವೇನು ಮಾಡಬೇಕು? ಈ ಕ್ಷಣದಲ್ಲೇ ದೇವರ ಒಂದು ಸಾನ್ನಿಧ್ಯಕ್ಕೆ ಬರುವಂಥವರಾಗಿರಬೇಕು. ಆತನು ವಾಗ್ದಾನ ಮಾಡಿದ ದೇವರಾಗಿದ್ದಾರೆ. ಅವರು ವಾಗ್ದಾನ ಮಾಡಿದರೆ ಮನುಷ್ಯರ ಥರ ಮಾತು ಕೊಟ್ಬಿಟ್ಟು ಮತ್ತೆ ಇಲ್ಲ, ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುವಂಥವರು ಅಲ್ಲವೇ ಅಲ್ಲ. ಈ ಲೋಕದಲ್ಲಿ ಒಬ್ಬ ಸ್ನೇಹಿತರ ಬಗ್ಗೆ ನಾವು ನೋಡುವುದಾದರೆ, ಒಬ್ಬ ಸ್ನೇಹಿತನು ಮತ್ತೊಬ್ಬ ಸ್ನೇಹಿತನಿಗಾಗಿ ಏನೆಲ್ಲ ಬೇಕಾದರೂ ಮಾಡ್ತಾನೆ ಪ್ರಿಯರೇ. ಹೌದು, ಯಾಕಂತಂದರೆ ಸ್ನೇಹದಲ್ಲಿ ಅಷ್ಟು ಶಕ್ತಿ ಅಡಗಿದೆ. ಇದೇ ಸ್ನೇಹವನ್ನು ನಾವು ದೇವರೊಂದಿಗೆ, ಸೃಷ್ಟಿಕರ್ತನೊಂದಿಗೆ ಈ ಸ್ನೇಹವನ್ನು ಮಾಡಿದಾಗ ಆತನು ಏನು ಮಾಡ್ತಾನೆ ಅಂದರೆ, ತನ್ನ ಉಪಸ್ಥಿತಿಯೊಂದಿಗೆ ಅಂತಂದರೆ ಸ್ವತಃ ವೈಯಕ್ತಿಕವಾಗಿ ಆತನು ನಮ್ಮ ಒಳಗಡೆ ಬಂದು ನಮಗೆ ಬೇಕಾದಂತಹ ಶಕ್ತಿಯನ್ನು, ಬೇಕಾದಂಥ ವಿಶ್ರಾಂತಿಯನ್ನು, ಬೇಕಾದಂಥ ನೆಮ್ಮದಿಯನ್ನು, ಬೇಕಾದಂತಹ ಸಮಾಧಾನವನ್ನು ಒದಗಿಸುವ ಪ್ರಭುವಾಗಿದ್ದಾರೆ. ಹೌದು, ಯಾರ್ಯಾರು ಕಷ್ಟಪಡ್ತಾ ಇದ್ದೇವೆ ಈ ದಿನಗಳಲ್ಲಿ, ಯಾರ್ಯಾರು ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ನಮ್ಮನ್ನು ಕೂಡ ನಾವು ಮರೆತು ನಮ್ಮ
ಕುಟುಂಬದವರನ್ನು ಕೂಡ ಮರೆತು, ನಮ್ಮ ಸ್ನೇಹಿತರನ್ನು ಮರೆತು, ವೈಯಕ್ತಿಕವಾಗಿ ನಾವು ಕಷ್ಟಪಡುತ್ತಾ ಇರುವುದಾದರೆ ಹಿಂದೆ ನಾವು ನಮ್ಮ ದೇವರ ಸಾನ್ನಿಧ್ಯಕ್ಕೆ ಆಗಿರೋಣ. ದೇವರು ಕೊಟ್ಟಂತಹ ಈ ಒಂದು ವಾಕ್ಯಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೊಂದು ಆವರ್ತಿ ದೇವರ ಕೃಪೆಯಲ್ಲಿ ಸೇರಿ ಬರುವವರೆಗೆ ದೇವರು ತಾನೇ ನಮ್ಮೆಲ್ಲರೊಂದಿಗೆ ಆತನು ಇದ್ದು ನಡೆಸಲಿ ಎಂಬುದಾಗಿ ಒಂದು ಮಾತುಗಳನ್ನು ಮುಗಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.